ಶಾಂತಿ. ಪ್ರೀತಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಅಂದ್ರೆ 20/2/2026ರ ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಂ ಶಾಂತಿ. ನಾವು ಇಂದಿನ ಮಂಥನವನ್ನ ಶುರು ಮಾಡೋ ಮೊದಲು ಒಂದು ಸಣ್ಣ ಲೌಕಿಕ ಚಿತ್ರಣವನ್ನ ನೋಡೋಣ. ಹೇಳಿ. ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವಿದ್ಯಾರ್ಥಿ LKGಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ಪಡೆಯೋವರೆಗೂ ಸುಮಾರು 20-25 ವರ್ಷ ಕಷ್ಟಪಟ್ಟು ಓದುತ್ತಾನೆ. ಹೌದು, ಇಡೀ ಯೌವನವನ್ನೇ ಅದಕ್ಕೆ ಮುಡಿಪಾಗಿಡ್ತಾರೆ. ಖಂಡಿತ. ದಿನಕ್ಕೆ 8-10 ಗಂಟೆ ಓದುವುದು, ನಿದ್ದೆ ಇಲ್ಲದ ರಾತ್ರಿಗಳು, ಸಾವಿರಾರು ಪುಸ್ತಕಗಳು, ಇದೆಲ್ಲದರ ಪರಿಶ್ರಮ ಯಾಕಾಗಿ? ಮುಂದಿನ ಒಂದು 30-40 ವರ್ಷ ಒಂದು ಉದ್ಯೋಗ ಮಾಡಿ ಆ ಒಂದು ಶರೀರದ ಪಾಲನೆ ಮಾಡ್ಲಿಕ್ಕೆ. ನಿಖರವಾಗಿ. ಅಂದ್ರೆ ಇದು ಕೇವಲ ಒಂದು ಜನ್ಮದ ಹೂಡಿಕೆ. ಹೌದು ಹೌದು, ಅದೊಂದು ರೀತಿ ಅಲ್ಪಕಾಲಿಕ ಹೂಡಿಕೆ. ಆ 25 ವರ್ಷಗಳ ಪರಿಶ್ರಮ ಇದೆಯಲ್ಲ, ಅದು ಆ ಒಂದು ದೇಹ ಇರೋವರೆಗೂ ಮಾತ್ರ ಫಲ ಕೊಡುತ್ತೆ. ಅಷ್ಟಕ್ಕೆ ಸೀಮಿತ. ಇದನ್ನೇ ನೋಡಿ ಇಂದು ಬಾಬಾ ಎಷ್ಟು ಅದ್ಭುತವಾಗಿ ಆಧ್ಯಾತ್ಮಿಕತೆಗೆ ಜೋಡಿಸಿದ್ದಾರೆ. ಒಂದು ಜನ್ಮದ ಅಲ್ಪಕಾಲದ ಸಂಪಾದನೆಗೆ ಮನುಷ್ಯರು ಇಷ್ಟೊಂದು ಆಸಕ್ತಿ, ಇಷ್ಟೊಂದು ಪರಿಶ್ರಮ ಹಾಕೋದಾದ್ರೆ 21 ಜನ್ಮಗಳ ಅವಿನಾಶಿ ಸಂಪಾದನೆಯ ಬಗ್ಗೆ ನಮಗೆ ಎಂತಹ ಆಸಕ್ತಿ ಇರಬೇಕು ಅಲ್ವಾ? ಖಂಡಿತ. ಇದೇ ಚಿಂತನೆಯ ಮೇಲೆ ಬಾಬಾರವರ ಇಂದಿನ ಮಹಾವಾಕ್ಯವೇ ನಿಂತಿದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮಗೆ ಸಂಪಾದನೆಯ ಬಹಳ ಆಸಕ್ತಿ ಇರಬೇಕು. ಈ ವಿದ್ಯೆಯಲ್ಲಿಯೇ ಸಂಪಾದನೆ ಇದೆ. ಇಲ್ಲಿ ಆಸಕ್ತಿ ಅನ್ನೋ ಪದವನ್ನ ಬಾಬಾ ಒತ್ತಿ ಹೇಳ್ತಿದ್ದಾರೆ. ಇದೊಂದು ಕರ್ತವ್ಯ ಅಂತ ಹೇಳ್ತಿಲ್ಲ, ಇದರಲ್ಲಿ ನಮಗೆ ಆಸಕ್ತಿ ಇರಬೇಕು ಅಂತಾರೆ. ಹೌದು. ಹೇಗೆ ಲೌಕಿಕದಲ್ಲಿ ಬಡ್ಡಿ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ನಾವು ಆಸಕ್ತಿಯಿಂದ ಹಣ ಹೂಡಿಕೆ ಮಾಡ್ತೀವೋ, ಅದೇ ರೀತಿ ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಕರ್ಮ 21 ಜನ್ಮಗಳ ಖಾತೆಯಲ್ಲಿ ಜಮೆ ಆಗುತ್ತೆ ಅಂದಾಗ ಆ ಸಂಪಾದನೆಯಲ್ಲಿ ನಮಗೆ ಸಹಜವಾಗಿಯೇ ಆಸಕ್ತಿ ಹುಟ್ಬೇಕಲ್ವೇ? ನಿಜ. ಆಸಕ್ತಿಯೇ ಎಲ್ಲದಕ್ಕೂ ಮೂಲ. ಆಸಕ್ತಿಯಿಲ್ಲದೆ ಧಾರಣೆಯಾಗಲ್ಲ. ಆದ್ರೆ ಈ ಜ್ಞಾನಮಾರ್ಗದಲ್ಲಿ ಕೇವಲ ಆಸಕ್ತಿ ಇದ್ರೆ ಸಾಲದು, ಅದರ ಜೊತೆಗೆ ಯಥಾರ್ಥ ಜ್ಞಾನದ ತಿಳುವಳಿಕೆ ಕೂಡ ಅಷ್ಟೇ ಮುಖ್ಯ. ಯಾಕೆ ಹಾಗೆ? ಇಲ್ಲದಿದ್ದರೆ ಕೆಲವೊಮ್ಮೆ ಖುಷಿ ಕೊಡುವ ವಿಷಯಗಳೇ ನಮಗೆ ವಿಘ್ನವಾಗಿ ಬಿಡಬಹುದು. ಇದೇ ವಿಷಯವಾಗಿ ಬಾಬಾ ಇಂದು ಒಂದು ಬಹಳ ಗಹನವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡ್ತಾರೆ. ಅದ್ಯಾವುದು? ಬಾಬಾ ಕೇಳ್ತಾರೆ, ಜ್ಞಾನವಿಲ್ಲದಿದ್ದರೆ ಯಾವ ಖುಷಿಯ ಮಾತೂ ಸಹ ವಿಘ್ನರೂಪವಾಗಿ ಬಿಡುತ್ತದೆ. ಇದು ಕೇಳಕ್ಕೆ ಸ್ವಲ್ಪ ವಿರೋಧಾಭಾಸದ ಹಾಗಿದ್ದೆ ಅಲ್ವೇ? ಖುಷಿಯ ಮಾತು ವಿಘ್ನ ಆಗೋದು ಹೇಗೆ ಸಾಧ್ಯ? ಎಲ್ಲರೂ ಖುಷಿಯನ್ನೇ ಅಲ್ವಾ ಹುಡುಕೋದು? ಅದೇ ವಿಘ್ನ ಆದ್ರೆ ಹೇಗೆ? ಬಾಬಾ ಇಲ್ಲಿ ಯಾವ ಖುಷಿ ಬಗ್ಗೆ ಮಾತಾಡ್ತಿದ್ದಾರೆ? ಇಲ್ಲಿ ಬಾಬಾ ಮುಖ್ಯವಾಗಿ ಸಾಕ್ಷಾತ್ಕಾರದಿಂದ ಆಗುವ ಖುಷಿಯ ಬಗ್ಗೆ ಮಾತಾಡ್ತಿದ್ದಾರೆ. ಕೆಲವರಿಗೆ ಧ್ಯಾನದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ಬಹುದು, ಅಥವಾ ಸ್ವರ್ಗದ ಸುಂದರ ದೃಶ್ಯಗಳು ಕಾಣಿಸ್ಬಹುದು. ಆ ಕ್ಷಣದಲ್ಲಿ ಅವರಿಗೆ ಅಪಾರ ಖುಷಿಯಾಗತ್ತೆ. ಸಹಜ ಅದು. ಆದ್ರೆ ಆ ಸಾಕ್ಷಾತ್ಕಾರದ ಹಿಂದಿನ ಜ್ಞಾನದ ರಹಸ್ಯ ತಿಳಿದಿಲ್ಲದಿದ್ದರೆ ಆ ಖುಷಿ ಏನಂತಾರೆ, ಅಹಂಕಾರಕ್ಕೆ ದಾರಿ ಮಾಡಿಕೊಡಬಹುದು. ನನಗೆ ಮಾತ್ರ ಸಾಕ್ಷಾತ್ಕಾರವಾಯಿತು, ನಾನೇ ಶ್ರೇಷ್ಠ ಅನ್ನೋ ಭಾವನೆ ಬರಬಹುದು. ಓಹೋ, ಹಾಗೆ? ಅಂದ್ರೆ ಅನುಭವಕ್ಕೆ ಜ್ಞಾನದ ಆಧಾರ ಇಲ್ಲದಿದ್ರೆ ಅದು ಆತ್ಮವನ್ನ ಮೇಲೆತ್ತುವ ಬದಲು ಅಹಂಕಾರದ ಮೂಲಕ ಕೆಳಗೆ ಬೀಳಿಸಬಹುದಾ? ಹೌದು. ಉದಾಹರಣೆಗೆ, ಬಾಬಾರವರ ಜ್ಯೋತಿರ್ಬಿಂದು ರೂಪದ ಸಾಕ್ಷಾತ್ಕಾರ ಆದಾಗ ಜ್ಞಾನ ಇಲ್ದಿದ್ರೆ ಇದೇನು ಇಷ್ಟೊಂದು ಚಿಕ್ಕ ಬಿಂದುವೆ ಪರಮಾತ್ಮನೇ ಅನ್ನೋ ಸಂಶಯ ಬರ್ಬೋದು, ಗೊಂದಲ ಆಗ್ಬೋದು, ಆತ್ಮ ತಬ್ಬಿಬ್ಬಾಗುತ್ತೆ. ನಿಖರವಾಗಿ. ಅದಕ್ಕಾಗಿಯೇ ಬಾಬಾ ಹೇಳೋದು, ಸಾಕ್ಷಾತ್ಕಾರದ ನಶೆಗಿಂತ ಜ್ಞಾನದ ನಶೆ ಶ್ರೇಷ್ಠ ಮತ್ತು ಸ್ಥಿರವಾದುದು ಅಂತ. ಜ್ಞಾನವಿದ್ರೆ ಯಾವುದೇ ಸಾಕ್ಷಾತ್ಕಾರವಾದ್ರೂ ನಾವು ಅದರ ಯಥಾರ್ಥ ಅರ್ಥವನ್ನು ತಿಳಿದು ನಿರಹಂಕಾರಿಯಾಗಿ ಸಾಕ್ಷಿಯಾಗಿ ಆ ಸ್ಥಿತಿಯನ್ನ ಅನುಭವಿಸಬಹುದು. ಆಗ ಆ ಖುಷಿಯೂ ವಿಘ್ನ ಆಗಲ್ಲ. ಬದಲಿಗೆ ನಮ್ಮ ಸ್ಥಿತಿಯನ್ನ ಇನ್ನೂ ಗಟ್ಟಿಗೊಳಿಸಲು ಸಹಾಯ ಆಗುತ್ತೆ. ಎಷ್ಟು ಸ್ಪಷ್ಟವಾದ ವಿವರಣೆ! ಅಂದ್ರೆ ಅನುಭವಗಳು ಕೇವಲ ದಾರಿ ಮಧ್ಯೆ ಸಿಗುವ ಹೂವುಗಳ ಹಾಗೆ, ಆದರೆ ಜ್ಞಾನ ನಮ್ಮನ್ನ ಗಮ್ಯಕ್ಕೆ ತಲುಪಿಸುವ ದಾರಿ. ಹೌದು. ಈ ಭಾವನೆಯೇ ಇಂದಿನ ಗೀತೆಯಲ್ಲೂ ವ್ಯಕ್ತವಾಗಿದೆ ಅಲ್ವಾ? ಇಂದಿನ ಗೀತೆಯ ಸಾಲು, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಇದು ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ನಾವು ಇಲ್ಲಿಗೆ ಬಂದಿರೋದು ಕೇವಲ ಸುಂದರ ಅನುಭವಗಳನ್ನ ಪಡೆಯಲಿಕ್ಕೆ ಅಲ್ಲ. ಖಂಡಿತ ಇಲ್ಲ. ಬದಲಾಗಿ ಜ್ಞಾನ ಮತ್ತು ಯೋಗದ ಪರಿಶ್ರಮದಿಂದ ನಮ್ಮ 21 ಜನ್ಮಗಳ ಶ್ರೇಷ್ಠ ಅದೃಷ್ಟವನ್ನೇ ಬರೆಯಲು, ಅದನ್ನ ಬೆಳಗಿಸಿಕೊಳ್ಳಲು ಈ ಪಾಠಶಾಲೆ ಅದಕ್ಕಾಗಿಯೇ ಇದೆ. ಓಂ ಶಾಂತಿ. ಬಾಬಾ ಹೇಳ್ತಾರೆ, ಇದೊಂದು ಪಾಠಶಾಲೆ. ಇಲ್ಲಿ ಅದೃಷ್ಟವನ್ನು ರೂಪಿಸಲಾಗ್ತದೆ. ಲೌಕಿಕ ಪಾಠಶಾಲೆಗಳಲ್ಲಿ ಏನಾಗುತ್ತೆ, ಸರ್ಜನ್, ವಕೀಲಳಾಗುವ ಗುರಿ ಇರುತ್ತೆ.
ಆ ಮೂಲಕ ಆ ಜನ್ಮದ ಅದೃಷ್ಟವನ್ನು ರೂಪಿಸಿಕೊಳ್ತಾರೆ. ಹೌದು. ಆದ್ರೆ ಆ ಅದೃಷ್ಟ, ಆ ಪದವಿ, ಆ ಸಂಪಾದನೆ ಎಲ್ಲವೂ ಆ ಹಳೆಯ ವಿನಾಶಿ ಪ್ರಪಂಚದ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಇದೇ ಅತಿ ದೊಡ್ಡ ವ್ಯತ್ಯಾಸ. ನಮ್ಮ ಈ ಅಲೌಕಿಕ ಪಾಠಶಾಲೆಯ ಗುರಿ ಹೊಸ ಪ್ರಪಂಚಕ್ಕಾಗಿ, ಸತ್ಯಯುಗಕ್ಕಾಗಿ ರಾಜ್ಯಭಾಗ್ಯವನ್ನ ಪಡೆಯೋದು. ಹೌದು. ಆ ಲೌಕಿಕ ವಿದ್ಯೆ ಹಳೆಯ ಪ್ರಪಂಚಕ್ಕಾಗಿ, ನಮ್ಮ ಈ ರಾಜಯೋಗದ ವಿದ್ಯೆ ಹೊಸ ಪ್ರಪಂಚಕ್ಕಾಗಿ. ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅವರು ಲೌಕಿಕ ವಿದ್ಯೆಯನ್ನ ಓದಿ ಬ್ಯಾರಿಸ್ಟರ್, ಇಂಜಿನಿಯರ್ ಆಗುವಷ್ಟರಲ್ಲಿ ಈ ಹಳೆ ಪ್ರಪಂಚವೇ ಇರೋದಿಲ್ಲ. ಸಮಾಪ್ತಿಯಾಗ್ಬಿಡುತ್ತೆ. ಆಗ ಆ ಪದವಿಗಳಿಂದ ಏನು ಲಾಭ? ಏನೂ ಇಲ್ಲ. ಬಾಬಾ ಇಲ್ಲಿ ತಂದೆ, ಶಿಕ್ಷಕ ಮತ್ತು ಸದ್ಗುರು ಈ ಮೂರೂ ಸಂಬಂಧಗಳ ರಹಸ್ಯವನ್ನ ಬಹಳ ಸ್ಪಷ್ಟವಾಗಿ ಬಿಡಿಸಿಡುತ್ತಾರೆ. ಲೌಕಿಕದಲ್ಲಿ ತಂದೆಯಿಂದ ಆಸ್ತಿ ಸಿಗುತ್ತೆ, ಶಿಕ್ಷಕರಿಂದ ಜೀವನೋಪಾಯದ ವಿದ್ಯೆ ಸಿಗುತ್ತೆ. ಸರಿ. ವೃದ್ಧಾಪ್ಯ ಬಂದಾಗ ಮನಸ್ಸಿಗೆ ಶಾಂತಿಗಾಗಿ ಗುರುಗಳ ಹತ್ರ ಹೋಗ್ತಾರೆ. ಆದ್ರೆ ಬಾಬಾ ಒಂದು ಪ್ರಶ್ನೆ ಕೇಳ್ತಾರೆ. ಆ ಗುರುಗಳಿಗೆ ಶಾಂತಿಧಾಮಕ್ಕೆ ಹೋಗೋ ದಾರಿ ಗೊತ್ತಾ? ಇಲ್ಲ. ಅವರು ತಮ್ಮ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ಬಲ್ಲರ? ಯಾರಿಂದಲೂ ಅದು ಸಾಧ್ಯವಿಲ್ಲ. ಲೌಕಿಕ ಗುರುಗಳು ಶಾಸ್ತ್ರಗಳ ಆಧಾರದ ಮೇಲೆ ಜ್ಞಾನ ಹೇಳಬಹುದು, ಆದ್ರೆ ಅವರು ಕೂಡ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗವನ್ನ ಹುಡುಕ್ತಿರ್ತಾರೆ. ಅವರೇ ಬಂಧನದಲ್ಲಿರುವಾಗ ನಮ್ಮನ್ನು ಹೇಗೆ ಮುಕ್ತಗೊಳಿಸ್ತಾರೆ? ಅದೇ. ಆದ್ರೆ ಒಬ್ಬ ಪರಮಪಿತ ಪರಮಾತ್ಮ ಮಾತ್ರ ಸಂಗಮ ಯುಗದಲ್ಲಿ ಬಂದು ತಂದೆಯಾಗಿ ಆಸ್ತಿ, ಶಿಕ್ಷಕರಾಗಿ ಜ್ಞಾನ ಮತ್ತು ಸದ್ಗುರುವಾಗಿ ಸದ್ಗತಿಯನ್ನ ನೀಡ್ತಾರೆ. ಹೀಗಿರುವಾಗ ನಮ್ಮ ಸಂಪಾದನೆಯ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗ್ಬೇಕಲ್ವೇ? ನಾವು ಸಂಪಾದಿಸ್ತಿರುವ ಪ್ರತಿಯೊಂದು ಜ್ಞಾನರತ್ನ, ಪ್ರತಿಯೊಂದು ಪುಣ್ಯಕರ್ಮ ಹೊಸ ಪ್ರಪಂಚಕ್ಕಾಗಿ. ಹೌದು, 21 ಜನ್ಮಗಳಿಗಾಗಿ ಅನ್ನೋ ಸ್ಮೃತಿ ಇರಬೇಕು. ಯಾಕಂದ್ರೆ ಈ ಹಳೆಯ ಪ್ರಪಂಚದಲ್ಲಿ ಸಂಪಾದಿಸಿದ್ದೆಲ್ಲವೂ ಮಣ್ಣಲ್ಲಿ ಮಣ್ಣಾಗ್ಲಿದೆ. ಆದ್ರೆ ಈ ಸತ್ಯವನ್ನ ಒಪ್ಕೊಳ್ಳೋದು ಪ್ರಪಂಚದ ಜನರಿಗೆ ಬಹಳ ಕಷ್ಟ. ಬಾಬಾ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತೆ ಅಂತ ಹೇಳಿದ್ರೆ ಅವರು ಇವರೇನೋ ಕಟ್ಟುಕತೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ. ಹೌದು, ನಂಬೋದೆಲ್ಲ. ಕೆಲವೊಮ್ಮೆ ಒಂದೇ ಮನೆಯಲ್ಲಿ ತಾಯಿ ಈ ಜ್ಞಾನ ಸ್ವೀಕರಿಸಿದ್ರೆ ತಂದೆ ವಿರೋಧಿಸ್ತಾರೆ, ಮಕ್ಕಳು ಒಪ್ಪಿದ್ರೆ ಪೋಷಕರು ವಿರೋಧಿಸ್ತಾರೆ. ಮಾಯೆಯ ಬಿರುಗಾಳಿಗಳು ಅಷ್ಟು ಪ್ರಬಲವಾಗಿರುತ್ತೆ. ಹೌದು. ಇದರ ಬಗ್ಗೆ ಬಾಬಾ ಒಂದ್ ಮಾತು ಹೇಳ್ತಾರೆ. ಆಶ್ಚರ್ಯವನಿಸುವಂತೆ ಕೇಳುವರು, ತಂದೆಯ ಮಕ್ಕಳಾಗುವರು, ಆದ್ರೆ ಮಾಯೆಯ ಬಿರುಗಾಳಿಗೆ ಸಿಲುಕಿ ಕೈಬಿಟ್ಟು ಹೋಗುವರು ಅಂತ. ಯಾಕೆ ಹೀಗಾಗತ್ತೆ? ಜ್ಞಾನ ಇಷ್ಟು ಸತ್ಯವಾಗಿದ್ರೂ ಯಾಕೆಲ್ಲರೂ ಇದರಲ್ಲಿ ನಿರಂತರವಾಗಿರಲಾಗೋದಿಲ್ಲ? ಇದಕ್ಕೆ ಬಾಬಾ ಹೇಳೋದು, ಇದು ಡ್ರಾಮಾದ ಲೀಲೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರವಿದೆ, ತನ್ನದೇ ಆದ ಕರ್ಮದ ಲೆಕ್ಕಾಚಾರವಿದೆ. ಓ. ಕೆಲವರು ಬರೀ ಜ್ಞಾನವನ್ನು ಕೇಳಿ ಹೋಗುವ ಪಾತ್ರಧಾರಿಗಳು, ಕೆಲವರು ಪ್ರಜೆಗಳಾಗುವವರು, ಇನ್ನು ಕೆಲವರು ರಾಜ ಪದವಿಯನ್ನು ಪಡೆಯುವ ಪುರುಷಾರ್ಥಿಗಳು. ತಂದೆಯಂತೂ ಎಲ್ಲರನ್ನೂ ಪ್ರೀತಿಯಿಂದ ಕರೀತಾರೆ, ಆದ್ರೆ ತಮ್ಮ ಅದೃಷ್ಟವನ್ನ ರೂಪಿಸಿಕೊಳ್ಳೋದು ಪ್ರತಿಯೊಬ್ಬ ಆತ್ಮನ ಕೈಯಲ್ಲಿದೆ. ಹೌದು. ತಂದೆಯಂತೂ ಪತಿತ ಪಾವನ, ದಯಾಸಾಗರ, ಮಕ್ಕಳನ್ನ ದುಃಖದಿಂದ ಮುಕ್ತಗೊಳಿಸಲು ಬಂದಿದ್ದಾರೆ. ಅವರು ಕೇವಲ ದಾರಿ ತೋರಿಸೋದಿಲ್ಲ, ಸ್ವಯಂ ಮಾರ್ಗದರ್ಶಕರಾಗಿ ನಮ್ಮನ್ನ ಜೊತೆಗೆ ಕರ್ಕೊಂಡೋಗ್ತಾರೆ. ಖಂಡಿತ. ಬೇರೆ ಯಾವ ಗುರುಗಳ ಹತ್ರವಾದ್ರೂ ನೀವು ಶರೀರ ಬಿಡುವಾಗ ನಮ್ಮನ್ನೂ ಜೊತೆಗೆ ಕರ್ಕೊಂಡೋಗ್ತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಯಾರೂ ಆ ಗ್ಯಾರಂಟಿ ಕೊಡೋಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಆದ್ರೆ ಬಾಬಾ ಗ್ಯಾರಂಟಿ ಕೊಡ್ತಾರೆ. ಅವ್ರು ಹೇಳುವ ಆ ಒಂದು ಮಾತಿದೆಯಲ್ಲ, ಬಹಳ ಅದ್ಭುತವಾಗಿದೆ. ಯಾವುದು? ಆ ಸೊಳ್ಳೆಗಳೋಪಾಧಿಯಲ್ಲಿ ಅನ್ನೋ ಮಾತೆ. ಅದು ಕೇಳೋಕೆ ಬಹಳ ವಿಚಿತ್ರವಾಗಿದೆಯಲ್ವೇ? ಅದರ ಹಿಂದಿನ ಗೂಢಾರ್ಥವೇನು? ಹೌದು. ಬಾಬಾ ಹೇಳ್ತಾರೆ, ನಾನು ನಿಮ್ಮೆಲ್ಲರನ್ನೂ ಸೊಳ್ಳೆಗಳೋಪಾಧಿಯಲ್ಲಿ ವಾಪಸ್ಸು ಕರ್ಕೊಂಡೋಗ್ತೇನೆ. ಇದರ ಅರ್ಥ ನಾವು ಕೀಟಗಳೆಂದು ಅಲ್ಲ. ಒಂದು ದೊಡ್ಡ ಸೊಳ್ಳೆಗಳ ಹಿಂಡು ಹೇಗೆ ಒಟ್ಟಾಗಿ ಒಂದೇ ದಿಕ್ಕಿನಲ್ಲಿ ಸಾಗುತ್ತೋ ಹಾಗೆ ಕಲಿಯುಗದ ಅಂತ್ಯದಲ್ಲಿ ಕೋಟ್ಯಾಂತರ ಆತ್ಮಗಳನ್ನ ನಾನು ಒಬ್ಬನೇ ಮಾರ್ಗದರ್ಶಕನಾಗಿ ಒಟ್ಟಾಗಿ ಯಾವುದೇ ಗೊಂದಲ ಇಲ್ಲದೆ ಪರಮಧಾಮಕ್ಕೆ ವಾಪಸ್ಸು ಕರ್ಕೊಂಡು ಹೋಗ್ತೇನೆ. ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ನಾನು ತಗೊಳ್ತೇನೆ ಅನ್ನೋ ಭರವಸೆ ಅದು. ಆಹಾ, ಈಗ ಅರ್ಥವಾಯಿತು. ಅದು ತಂದೆಯ ಜವಾಬ್ದಾರಿಯ ಮತ್ತು ಶಕ್ತಿಯ ಸಂಕೇತ. ಎಲ್ಲ ಆತ್ಮಗಳ ಲೆಕ್ಕಾಚಾರವನ್ನ ಚುಕ್ತು ಮಾಡಿಸಿ ಎಲ್ಲರನ್ನೂ ವಾಪಸ್ಸು ಮನೆಗೆ ಕರ್ಕೊಂಡೋಗೋ ಜವಾಬ್ದಾರಿಯವರದು. ಹೌದು. ಹಾಗಾದರೆ ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ಈ ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚದಿಂದ ಮಮತ್ವವನ್ನ ತೆಗೆಯೋದು. ಇದಕ್ಕೂ ಬಾಬಾ ಒಂದು ಸುಂದರವಾದ ಲೌಕಿಕ ಉದಾಹರಣೆ ಕೊಡ್ತಾರೆ. ಹೇಳಿ.
ನಾವು ಒಂದು ಹಳೆಯ ಮನೆಯಲ್ಲಿ ವಾಸಿಸ್ತಾ ನಮ್ಮ ಕಣ್ಣೆದುರೇ ಒಂದು ಹೊಸ ಸುಂದರವಾದ ಬಂಗಲೆಯನ್ನ ಕಟ್ಟಿಸ್ತಾ ಇದ್ರೆ ಏನಾಗುತ್ತೆ? ನಮ್ಮ ಬುದ್ಧಿಯೋಗವೆಲ್ಲ ಸಹಜವಾಗಿಯೇ ಹೊಸ ಮನೆಯ ಕಡೆಗೆ ಹೋಗುತ್ತೆ. ಹಳೆ ಮನೆಯಲ್ಲಿದ್ರೂ ಮನಸ್ಸು ಮಾತ್ರ ಹೊಸ ಮನೆಯಲ್ಲಿ ಆ ಕೋಣೆ ಹೀಗಿರ್ಬೇಕು, ಆ ಬಣ್ಣ ಹಾಕ್ಸ್ಬೇಕು, ಅಲ್ಲಿ ಗಾರ್ಡನ್ ಮಾಡ್ಬೇಕು ಅಂತ ಯೋಜನೆ ಹಾಕ್ತಾ ಇರುತ್ತೆ. ಹಳೆ ಮನೆಯ ಮೇಲಿನ ಆಸಕ್ತಿ ಕಡಿಮೆ ಆಗುತ್ತೆ. ಸಹಜವಾಗಿ ಕಡಿಮೆ ಆಗುತ್ತೆ. ನಿಖರವಾಗಿ ಅದೇ ರೀತಿ ಇದು ಬೇಹದ್ದಿನ ಮಾತು. ನಾವು ಈ ಹಳೆಯ ದುಃಖಮಯ ಪ್ರಪಂಚ ಅನ್ನೋ ಹಳೆಯ ಮನೆಯಿಂದ ಬುದ್ಧಿಯೋಗವನ್ನ ತೆಗೆದು ನಾವು ನಿರ್ಮಿಸುತ್ತಿರುವ ಹೊಸ ಸುಖಮಯ ಪ್ರಪಂಚವಾದ ಸ್ವರ್ಗದ ಸ್ಮೃತಿಯಲ್ಲಿರ್ಬೇಕು. ಹೌದು, ಈ ಹಳೆಯ ಪ್ರಪಂಚ ವಿನಾಶ ಆಗಲಿದೆ ಮತ್ತು ನಾವು ಹೊಸ ಪ್ರಪಂಚದಲ್ಲಿ ದೇವತಾ ಪದವಿಯನ್ನ ಪಡಿತೇವೆ ಅನ್ನೋ ನಿಶ್ಚಯ ಬುದ್ಧಿಯಲ್ಲಿರ್ಬೇಕು. ಈ ನಿಶ್ಚಯದಿಂದಲೇ ಖುಷಿಯ ನಶೆ ಇರೋದು ಅಲ್ವಾ? ನಾವು ಎಷ್ಟು ಜ್ಞಾನವನ್ನ ಧಾರಣೆ ಮಾಡಿ ಯೋಗದಲ್ಲಿ ಇರ್ತೇವೋ ಮತ್ತೆ ಬೇರೆಯವರಿಗೂ ಈ ದಾರಿ ತೋರಿಸ್ತೇವೋ ಅಷ್ಟು ನಮ್ಮ ಖುಷಿ ಹೆಚ್ಚಾಗುತ್ತೆ. ನಿಜ. ನಾವು ರಾಜರಾಗಬೇಕಂದ್ರೆ ಪ್ರಜೆಗಳನ್ನು ತಯಾರು ಮಾಡ್ಬೇಕಲ್ವೇ? ಹೌದು, ಸೇವೆ ಮಾಡೋದು ಅಂದ್ರೆ ನಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡ್ದ ಹಾಗೆ. ನಾವು ಜ್ಞಾನ ಕೊಟ್ಟಾಗ ಆ ಜ್ಞಾನದ ಒಂದು ಸಂಸ್ಕಾರವಾದರೂ ಅವರ ಆತ್ಮದಲ್ಲಿ ಉಳಿಯುತ್ತೆ. ಓ, ಅವರೇ ಮುಂದೆ ನಮ್ಮ ಪ್ರಜೆಗಳಾಗ್ತಾರೆ. ಆಗ ರಾಜ ಮತ್ತು ಪ್ರಜೆ ಇಬ್ರೂ ಸುಖಿಯಾಗಿರ್ತಾರೆ. ಆಗ ಪ್ರಜೆಗಳೂ ಸಹ ಗರ್ವದಿಂದ ಹೇಳ್ತಾರೆ, ನಮ್ಮ ಭಾರತವು ಸ್ವರ್ಗವಾಗಿತ್ತು ಅಂತ. ಒಂದು ಕಾಲದಲ್ಲಿ ಸ್ವರ್ಗವಾಗಿದ್ದ ಭಾರತ ಈಗ ಬಡವಾಗಿದೆ. ನಾವು ಪುನಃ ತಂದೆ ಶ್ರೀಮತದಂತೆ ನಡೀತಾ ಅದನ್ನ ಶ್ರೇಷ್ಠವನ್ನಾಗಿ ಮಾಡ್ತಿದ್ದೇವೆ. ಈ ಜ್ಞಾನವನ್ನ ಬೇರೆಯವರಿಗೆ ತಿಳಿಸಲು ಬಾಬಾ ನಮಗೆ ಚಿತ್ರಗಳಂತಹ ಸಾಧನಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳ ಮೂಲಕ ಲಕ್ಷ್ಮೀನಾರಾಯಣರು ಈ ಪದವಿಯನ್ನ ಹೇಗೆ ಪಡೆದರು, ಅವರಿಗೆ ಈ ಆಸ್ತಿಯನ್ನ ಯಾರು ಕೊಟ್ರು ಅಂತ ನಾವು ಬಹಳ ಸ್ಪಷ್ಟವಾಗಿ ವಿವರಿಸಬಹುದು. ಅಲ್ಲಿ ಪ್ರಜಾಪಿತ ಬ್ರಹ್ಮರವರ ಪಾತ್ರ ಬಹಳ ಮುಖ್ಯವಾಗತ್ತೆ. ಶಿವ ತಂದೆಯು ಪ್ರಜಾಪಿತ ಬ್ರಹ್ಮರವರ ಮೂಲಕವೇ ಈ ರಾಜಯೋಗವನ್ನ ಕಲಿಸಿ 21 ಜನ್ಮಗಳ ಆಸ್ತಿಯನ್ನ ಕೊಡ್ತಿದ್ದಾರೆ ಅಂತ ತಿಳಿಸ್ಬೇಕು. ನಾವು ಬ್ರಹ್ಮನ ಮುಖವಂಶಾವಳಿಗಳಾದ ಬ್ರಾಹ್ಮಣರಾದಾಗ ಮಾತ್ರ ಆಸ್ತಿ ಸಿರುತ್ತೆ. ಹೌದು, ಮತ್ತು ಶಿವನ ಯಥಾರ್ಥ ಪರಿಚಯವನ್ನ ನೀಡ್ಬೇಕು. ಅಂದ್ರೆ ಶಿವನು ವಾಸ್ತವದಲ್ಲಿ ಅತಿ ಸೂಕ್ಷ್ಮ, ಹೊಳೆಯುವ ಜ್ಯೋತಿರ್ಬಿಂದು. ಆದರೆ ಪೂಜೆಗಾಗಿ ಭಕ್ತಿಗಾಗಿ ದೊಡ್ಡ ರೂಪವನ್ನ ಮಾಡಿದ್ದಾರೆ. ಯಾಕಂದ್ರೆ ಬಿಂದುವಿಗೆ ಹೂವು ಹಣ್ಣುಗಳನ್ನ ಹೇಗೆ ಅರ್ಪಿಸೋದು? ಅದೇ. ಹಾಗೆಯೇ ಆತ್ಮವು ಕೂಡ ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುವ ಒಂದು ಚೈತನ್ಯ ನಕ್ಷತ್ರ. ಈ ಜ್ಞಾನದ ತಿಳುವಳಿಕೆ ಬಹಳ ಅವಶ್ಯಕ. ಹೌದು. ಈ ತಿಳುವಳಿಕೆ ಇಲ್ಲದಿದ್ರೆ ಎಲ್ಲಿಯವರೆಗೂ ನಾವು ತಂದೆಯನ್ನ ಯಥಾರ್ಥವಾಗಿ ಅರಿತುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಅದೃಷ್ಟದ ಬಾಗಿಲು ತೆರೆಯೋದಿಲ್ಲ. ಸರಿ. ತಂದೆಯನ್ನ ನೆನಪು ಮಾಡಿದಾಗ ಮಾತ್ರ ವಿಕರ್ಮಗಳು ವಿನಾಶ ಆಗುತ್ತೆ. ಇಲ್ಲದಿದ್ರೆ ನನಗೆ ಹೀಗೆ ಸಾಕ್ಷಾತ್ಕಾರವಾಯಿತು, ಹಾಗೆ ದೃಶ್ಯ ಕಂಡಿತು ಅನ್ನೋ ಮಾಯೆಯ ಆಟಗಳಲ್ಲೇ ಸಿಲುಕಿರ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾ ಹೇಳೋದು ಪವಿತ್ರತೆಯ ಪ್ರತಿಜ್ಞೆ. ಇದು ಈ ವಿದ್ಯಾಭ್ಯಾಸದ ಅಡಿಪಾಯ. ಕೆಲವರು ನಿಯಮಗಳನ್ನ ಪಾಲಿಸದೆ ಅದನ್ನ ಮುಚ್ಚಿಟ್ಕೊಂಡು ಜ್ಞಾನ ಕೇಳೋಕೆ ಬರ್ತಾರೆ. ಬಾಬಾ ಹೇಳ್ತಾರೆ, ಅವರು ತಂದೆಗೆ ಮೋಸ ಮಾಡ್ತಿಲ್ಲ, ತಮಗೆ ತಾವೇ ಮೋಸ ಮಾಡ್ಕೊಳ್ತಿದ್ದಾರೆ. ಹೌದು. ಇದರಿಂದ 2 ದೊಡ್ಡ ನಷ್ಟ ಇದೆ. ಒಂದು, ವಿಕರ್ಮ ನೀತಿಯಂತೆ ಬಹಳ ಕಠಿಣ ಶಿಕ್ಷೆಗಳನ್ನ ಅನುಭವಿಸಬೇಕಾಗುತ್ತೆ. ಎರಡನೇದು, ಪಡೆಯಬೇಕಾದ ಶ್ರೇಷ್ಠ ಪದವಿಯು ಭ್ರಷ್ಟವಾಗುತ್ತೆ. ಹೌದು, ಇದು ರಾಜಯೋಗದ ವಿದ್ಯಾಭ್ಯಾಸ ಅಲ್ವಾ? ಲೌಕಿಕದಲ್ಲಿ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತಲ್ವೇ? ಹೌದು. ಹಾಗೆ ಇಲ್ಲಿ ಯಾರು ಶ್ರೀಮತದಂತೆ ನಿಖರವಾಗಿ ನಡೆದು ಚೆನ್ನಾಗಿ ಓದ್ತಾರೋ ಅವರಿಗೆ ರಾಜ್ಯ ಪದವಿ ಅನ್ನೋ ವಿದ್ಯಾರ್ಥಿ ವೇತನ ಸಿಗುತ್ತೆ. ವಿಜಯಮಾಲೆ ಅಂತಹ ಪರಿಶ್ರಮಿ ವಿದ್ಯಾರ್ಥಿಗಳದ್ದೇ ಆಗಿದೆ. ಬಾಬಾ ಇಲ್ಲಿ ಒಂದು ಬಹಳ ಉತ್ತೇಜನಕಾರಿ ಮಾತು ಹೇಳ್ತಾರೆ. ಹೊಸಬರು ಕೂಡ ಹಳಬರಿಗಿಂತ ಮುಂದೆ ಹೋಗ್ಬೋದು ಅಂತ. ಇದು ಹೇಗೆ ಸಾಧ್ಯ? ಯಾಕೆಂದ್ರೆ ಇಲ್ಲಿ ಮುಖ್ಯವಾಗಿ ಬೇಕಿರೋದು ತೀವ್ರ ಪುರುಷಾರ್ಥ ಮತ್ತು ನಿಶ್ಚಯ. ಕೆಲವರು ಕನ್ಯೆಯರು ಬರ್ತಾರೆ, ಅವರಿಗೆ ಈ ಜ್ಞಾನದ ಮೌಲ್ಯ ತಕ್ಷಣ ಅರ್ಥವಾಗತ್ತೆ. ಅವರು ದೃಢ ಪ್ರತಿಜ್ಞೆ ಮಾಡ್ತಾರೆ. ಏನು ಅಂತ? ನಮ್ಮ ಲೌಕಿಕ ವಿದ್ಯೆ ಮುಗಿದ ತಕ್ಷಣ ನಾವು ಈ ಅಲೌಕಿಕ ವಿದ್ಯೆಯಲ್ಲಿ ನಮ್ಮ ಜೀವನವನ್ನ ಸಮರ್ಪಿಸಿ 21 ಜನ್ಮಗಳಿಗಾಗಿ ಸತ್ಯ ಸಂಪಾದನೆ ಮಾಡ್ತೇವೆ ಅಂತ. ಅವರಲ್ಲಿರುವ ಆ ಉತ್ಸಾಹ, ಆ ಲಗನ್ ಕೆಲವೊಮ್ಮೆ ಹಳಬರಲಿಯೂ ಇರೋದಿಲ್ಲ. ಓ, ಅವರಿಗೆ ಈ ಆಸ್ತಿಯನ್ನ ಈಗ ಪಡೆಯದಿದ್ರೆ ಮತ್ತೆ ಕಲ್ಪದಲ್ಲಿ ಎಂದಿಗೂ ಪಡೆಯೋಕೆ ಸಾಧ್ಯವಿಲ್ಲ ಅನ್ನೋ ನಿಶ್ಚಯ ಇರುತ್ತೆ. ಹೌದು, ಆ ಒಂದು ನಿಶ್ಚಯವೇ ಅವರನ್ನ ಮುಂದೆ ಕೊಂಡೊಯ್ಯತ್ತೆ. ಹಾಗಾಗಿ ಎಲ್ಲವೂ ನಮ್ಮ ಆಸಕ್ತಿ, ನಿಶ್ಚಯ ಮತ್ತು ಪುರುಷಾರ್ಥದ ಮೇಲೆಯೇ ನಿಂತಿದೆ. ಮೊದಲನೇ ಸಾಧನ ಧಾರಣೆಗಾಗಿ ಮುಖ್ಯ ಸಾರ. ಇದು ಸ್ವಯಂ ಸುಧಾರಣೆಗೆ ಒಂದು ಅಡಿಪಾಯದ ಹಾಗೆ. ಹೌದು. ಬಾಬಾ ಹೇಳೋ ಮೊದಲನೇ ಅಂಶವೇ ಬಹಳ ನೇರವಾಗಿದೆ.
ತನ್ನ ಬಲಹೀನತೆಗಳನ್ನು ಮುಚ್ಚಿಡುವುದೂ ಸಹ ಸ್ವಯಂಗೆ ಮೋಸ ಮಾಡಿಕೊಳ್ಳುವುದಾಗಿದೆ. ಆದ್ದರಿಂದ ಎಂದೂ ತಮಗೆ ತಾವು ಮೋಸ ಮಾಡಿಕೊಳ್ಳಬಾರದು. ಇದು ಕೇಳೋಕೆ ಸರಳ ಅನ್ಸಿದ್ರೂ ನಮ್ಮ ದೌರ್ಬಲ್ಯಗಳನ್ನ ನಮ್ಮಿಂದಲೇ ನಾವು ಮುಚ್ಚಿಟ್ಟುಕೊಳ್ಳೋದು ಒಂದು ರೀತಿ ಮಾನವ ಸಹಜ ಗುಣ ಅಲ್ವಾ? ಖಂಡಿತ ಖಂಡಿತ. ಅದೇ ಅಲ್ವಾ ಅತಿದೊಡ್ಡ ಅಡಚಣೆ. ಸ್ವಯಂಗೆ ಮೋಸ ಅಂದ್ರೆ ಬೇರೆಯವರಿಂದ ಏನೋ ಮುಚ್ಚಿಡೋದಲ್ಲ. ಓ ಹಾಗಲ್ವಾ? ಅಲ್ಲ, ಇದು ನಮ್ಮ ಮನಸ್ಸಾಕ್ಷಿಯನ್ನೇ ನಾವು ಸಮಾಧಾನ ಪಡಿಸ್ಕೊಳ್ಳೋದು. ನನಗೆ ಸ್ವಲ್ಪ ಕೋಪ ಜಾಸ್ತಿ, ಆದ್ರೆ ಪರವಾಗಿಲ್ಲ, ಎಲ್ಲರಿಗೂ ಇರುತ್ತೆ. ಅಥವಾ ಈ ಸಣ್ಣ ತಪ್ಪು ನಡೆಯುತ್ತೆ ಬಿಡು ಅಂತ ನಮ್ಗೆ ನಾವೇ ಹೇಳ್ಕೊಳ್ತೇವೆ. ಸರಿ ಸರಿ. ಇದು ಹೇಗ್ ಹೇಳೋದು, ರೋಗ ಇದೆ ಅಂತ ಗೊತ್ತಿದ್ರೂ ಡಾಕ್ಟರ್ ಹತ್ರ ಹೋಗಿ ನಾನು ಪೂರ್ತಿ ಆರೋಗ್ಯವಾಗಿದ್ದೇನೆ ಅಂತ ಹೇಳ್ಕೊಂಡ್ ಹಾಗೆ. ಅತ್ಯುತ್ತಮ ಹೋಲಿಕೆ. ಹಾಗೆ ಮಾಡಿದ್ರೆ ಚಿಕಿತ್ಸೆ ಸಿಗೋದೇ ಇಲ್ಲ. ನಿಖರವಾಗಿ. ಅಂದ್ರೆ ನಮ್ಮಲ್ಲಿರೋ ದೌರ್ಬಲ್ಯವನ್ನ ನಾವು ಒಪ್ಕೊಳ್ಳೋವರೆಗೂ ಅದನ್ನ ಬದಲಾಯಿಸಬೇಕು ಅನ್ನೋ ಸಂಕಲ್ಪನೆ ಹುಟ್ಟೋದಿಲ್ಲ. ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ನಾಲೇ ತಡೆ ಹಿಡಿದ ಹಾಗೆ. ಹೌದು. ಇದಕ್ಕೆ ಪರಿಹಾರ ಅಂದ್ರೆ ಬಾಬಾರ ಮುಂದೆ ನಮ್ಮನ್ನ ನಾವೊಂದು ತೆರೆದ ಪುಸ್ತಕದ ಹಾಗೆ ಇಡೋದು. ನಮ್ಮ ದೌರ್ಬಲ್ಯಗಳನ್ನ ಒಪ್ಕೊಳ್ಳೋದ್ರಲ್ಲೇ ಒಂದು ದೊಡ್ಡ ಶಕ್ತಿ ಇದೆ. ಆ ಪ್ರಾಮಾಣಿಕತೆನೇ ಪರಿವರ್ತನೆ ಮೊದಲ ಹೆಜ್ಜೆ. ಸರಿ. ಹಾಗಾದ್ರೆ ಆತ್ಮ ಪ್ರಾಮಾಣಿಕತೆ ಮೊದಲ ಹೆಜ್ಜೆ. ಇದೇ ಧಾರಣೆಯಲ್ಲಿ ಎರಡನೇ ಅಂಶ ಇದೆ. ಅದು ಹೀಗಿದೆ: ತನ್ನ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನಿಯಮಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಬಾರದು, ವಿದ್ಯೆಯ ಮೇಲೆ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು, ತನ್ನ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಇಲ್ಲಿ ನಿಯಮ ಅನ್ನೋ ಪದ ಸ್ವಲ್ಪ ಕಠಿಣವಾಗಿ ಕೇಳಿಸುತ್ತೆ. ಇದು ಕಣ್ಮುಚ್ಚಿ ಪಾಲಿಸೋ ಆಜ್ಞೆಗಳ ಅಥವಾ ಇದಕ್ಕೆ ಬೇರೆ ಏನಾದ್ರೂ ಅರ್ಥ ಇದೆಯಾ? ಒಳ್ಳೆ ಪ್ರಶ್ನೆ. ಇಲ್ಲಿ ನಿಯಮ ಅಂದ್ರೆ ಕಟ್ಟುಪಾಡುಗಳಲ್ಲ. ಅದು ಬಾಬಾ ನೀಡುವ ಶ್ರೀಮತ. ಶ್ರೀಮತ ಅಂದ್ರೆ ಶ್ರೇಷ್ಠವಾದ ಸಲಹೆ. ಇದೊಂದ್ ರೀತಿ ನಮ್ಮ ಜೀವನಕ್ಕೆ ದಿಕ್ಸೂಚಿಯ ಹಾಗೆ. ನಮ್ಗೆ ಗೊಂದಲವಾದಾಗ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯದಿದ್ದಾಗ ಈ ಶ್ರೀಮತ ನಮ್ಗೆ ದಾರಿ ತೋರ್ಸುತ್ತೆ. ಓಕೆ. ಶ್ರೀಮತದ ಪ್ರಕಾರ ನಡೆಯೋ ಪ್ರತಿಯೊಂದು ಹೆಜ್ಜೆಯೂ ನಮ್ಮ ಭವಿಷ್ಯವನ್ನ, ನಮ್ಮ ಅದೃಷ್ಟವನ್ನ ಉಜ್ವಲವಾಗಿಸುತ್ತೆ. ಅಂದ್ರೆ ಒಂದು ಸ್ಪಷ್ಟವಾದ ನೈತಿಕ ಚೌಕಟ್ಟನ್ನ ಇಟ್ಕೊಳ್ಳೋದು ಅಂತಾಯ್ತು. ಆದ್ರೆ ವಿದ್ಯೆಯ ಮೇಲೆ ಆಸಕ್ತಿಯ ಬಗ್ಗೆ ಏನ್ ಹೇಳ್ತೀರಿ? ಇದು ಬರೀ ಜ್ಞಾನವನ್ನ ಕೇಳಿ ತಿಳಿದುಕೊಳ್ಳೋದಷ್ಟೇನಾ? ಅದಕ್ಕಿಂತ ಹೆಚ್ಚು, ಆಸಕ್ತಿ ಅಂದ್ರೆ ಕೇಳಿದ ಪ್ರತಿಯೊಂದು ಜ್ಞಾನದ ಮಾತನ್ನ ಇದು ನನ್ನ ಜೀವನವನ್ನ ಹೇಗೆ ಬದಲಾಯಿಸಬಹುದು ಅಂತ ಚಿಂತನೆ ಮಾಡೋದು, ಅದನ್ನ ಮನನ ಮಾಡಿ ಅದರ ಆಳವನ್ನ ಅನುಭವಿಸೋದು. ಜ್ಞಾನ ಕೇವಲ ಮಾಹಿತಿಯಾಗಿ ಉಳಿಯಬಾರದು, ಅದು ನಮ್ಮ ಅನುಭವ ಮತ್ತು ಸಂಸ್ಕಾರ ಆದಾಗ ಮಾತ್ರ ನಿಜವಾದ ಶಕ್ತಿಯಾಗತ್ತೆ. ಇದರ ಕೊನೆಯ ಭಾಗ ನನಗೆ ಬಹಳ ಕುತೂಹಲ ಮೂಡಿಸ್ತು. ತನ್ನ ಸಮಾನರನ್ನಾಗಿ ಮಾಡುವ ಸೇವೆ. ಸಾಮಾನ್ಯವಾಗಿ ಸೇವೆ ಅಂದ್ರೆ ನಾವು ಬೇರೆಯವರಿಗೆ ಸಹಾಯ ಮಾಡ್ತೀವಿ. ಹೌದು. ಆದ್ರೆ ಅದು ನಮ್ಮ ಸ್ವಂತ ಪ್ರಗತಿಗೆ ವೇಗವರ್ಧಕ ಆಗುತ್ತೆ ಅನ್ನೋದು ಹೇಗೆ? ಇದು ಬಹಳ ಸುಂದರವಾದ ವ್ಯವಸ್ಥೆ. ಯೋಚನೆ ಮಾಡಿ, ತಾವು ಯಾರಿಗಾದ್ರೂ ಒಂದು ವಿಷಯವನ್ನ ಕಲಿಸಲು ಪ್ರಯತ್ನಿಸಿದಾಗ ಆ ವಿಷಯ ತಮಗೆ ಇನ್ನಷ್ಟು ಸ್ಪಷ್ಟವಾಗುತ್ತೆ ಅಲ್ವಾ? ಹೌದು, ನಿಜ. ಹಾಗೇನೆ ನಾವು ಬೇರೆ ಆತ್ಮರಿಗೆ ಅವರ ದೌರ್ಬಲ್ಯಗಳಿಂದ ಹೊರಬರಲು ಸಹಾಯ ಮಾಡಿದಾಗ ನಮ್ಮ ದೌರ್ಬಲ್ಯಗಳನ್ನ ಗೆಲ್ಲುವ ಶಕ್ತಿ ನಮಗೆ ಸಹಜವಾಗಿ ಸಿಗುತ್ತೆ. ನಾವು ಜ್ಞಾನವನ್ನ ಹಂಚಿದಾಗ ನಮ್ಮಲ್ಲಿ ಜ್ಞಾನದ ಧಾರಣೆ ಹೆಚ್ಚಾಗತ್ತೆ. ಓ, ಅದ್ಭುತ. ಹೀಗೆ ನಿಸ್ವಾರ್ಥ ಸೇವೆ ನಮ್ಮ ಸ್ವಾರ್ಥವನ್ನ, ಅಂದ್ರೆ ನಮ್ಮ ಸ್ವಂತದ ಉನ್ನತಿಯನ್ನ ತಾನಾಗಿಯೇ ಸಾಧಿಸುತ್ತೆ. ಇದು ಅರ್ಥವಾಯಿತು. ಹಾಗಾದ್ರೆ ನಾವು ಚರ್ಚೆಯ ಎರಡನೇ ಸಾಧನದ ಕಡೆ ಹೋಗೋಣ. ಅದುವೇ ವರದಾನ. ಇದು ದಿನವನ್ನ ಆರಂಭಿಸೋಕೆ ಒಂದು ಶಕ್ತಿಯುತ ಸಂಕಲ್ಪದ ಹಾಗೆ. ಇಂದಿನ ವರದಾನ ಅಮೃತ ವೇಳೆಯ ಸಹಯೋಗ ಅಥವಾ ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನು ಸಮರ್ಥವನ್ನಾಗಿ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪ ಭವ. ಇದರಲ್ಲಿ ಸ್ಮೃತಿ ಸ್ವರೂಪ ಅನ್ನೋ ಪದ ಇದೆ. ಇದು ಕೇಳೋಕೆ ಬಹಳ ಉನ್ನತ ಸ್ಥಿತಿಯ ಹಾಗೆ ಅನ್ಸುತ್ತೆ. ಇದರ ಸರಳ ಅರ್ಥವೇನು? ಸ್ಮೃತಿ ಮಾಡೋದು ಮತ್ತು ಸ್ಮೃತಿ ಸ್ವರೂಪ ಆಗೋದು, ಇವೆರಡಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಹೌದಾ? ಹೌದು. ಸ್ಮೃತಿ ಮಾಡೋದು ಅಂದ್ರೆ ಅದರಲ್ಲಿ ಒಂದು ಪ್ರಯತ್ನ ಇದೆ. ನಾನೀಗ ಬಾಬಾರನ್ನ ನೆನಪಿಸ್ಬೇಕು ಅಂತ ಕೂತ್ಕೊಳ್ತೇವೆ. ಆದ್ರೆ ಸ್ಮೃತಿ ಸ್ವರೂಪ ಅಂದ್ರೆ ನೆನಪೇ ನಮ್ಮ ಸಹಜ ಸ್ವಭಾವ ಆಗೋದು. ಉದಾಹರಣೆಗೆ, ಉಸಿರಾಟಕ್ಕೆ ನಾವು ಪ್ರಯತ್ನ ಪಡೋದಿಲ್ವಲ್ಲ, ಹೌದು, ಅದು ಸಹಜವಾಗಿ ನಡೀತಾನೇ ಇರುತ್ತೆ. ಹಾಗೆಯೇ ಪರಮಾತ್ಮನ ನೆನಪು ನಮ್ಮ ಪ್ರತಿ ಆಲೋಚನೆ, ಮಾತು, ಕೆಲಸದಲ್ಲಿ ಸಹಜವಾಗಿ ಸೇರಿ ಹೋಗೋ ಸ್ಥಿತಿಯೇ ಸ್ಮೃತಿ ಸ್ವರೂಪ. ಆದ್ರೆ ಈ ಸ್ಥಿತಿಯನ್ನು ತಲುಪೋದು ಹೇಗೆ? ವರದಾನದಲ್ಲಿ ಅಮೃತ ವೇಳೆ ಬಗ್ಗೆ ಹೇಳಿದ್ದಾರೆ. ಹೆಚ್ಚಿನವರಿಗೆ ಬೆಳಗಿನ ಸಮಯ ದಿನದ ಕೆಲಸಗಳ ಚಿಂತೆಯಲ್ಲೇ ಆರಂಭ ಆಗುತ್ತೆ. ಆ ಮಾನಸಿಕ ಗದ್ದಲದ ನಡುವೆ ಈ ಅಭ್ಯಾಸ ಮತ್ತೊಂದು ಕೆಲಸದ ತರ, ಒಂದು ಒತ್ತಡದ ತರ ಅನಿಸೋದಿಲ್ವಾ? ತಾವು ಹೇಳಿದ್ ನಿಜ.
ಆರಂಭದಲ್ಲಿ ಹಾಗೆ ಅನ್ಸ್ಬೋದು. ಆದ್ರೆ ಅಮೃತವೇಳೆಯ ವಿಶೇಷತೆನೇ ಅದು. ಆ ಸಮಯದಲ್ಲಿ ವಾತಾವರಣದಲ್ಲಿ ಒಂದು ಸಹಜವಾದ ಶಾಂತಿ, ಒಂದು ಸತೋ ಪ್ರಧಾನತೆ ಇರುತ್ತೆ. ವಾತಾವರಣವೇ ಹಾಗಿರುತ್ತೆ. ಹೌದು, ನಮ್ಮ ಮನಸ್ಸಿನ ಚಂಚಲತೆನೂ ಕಡಿಮೆ ಇರುತ್ತೆ. ಆ ಸಮಯದಲ್ಲಿ 5 ನಿಮಿಷ ಬಾಬಾ ಜೊತೆ ಸಂಪರ್ಕ ಸಾಧಿಸಿದ್ರೂ ಸಾಕು, ಇಡೀ ದಿನಕ್ಕೆ ಬೇಕಾದ ಶಕ್ತಿ ನಮ್ಮಲ್ಲಿ ಸಂಗ್ರಹ ಆಗತ್ತೆ. ಓ, ಇದು ದಿನದ ಪಟ್ಟಿಗೆ ಸೇರ್ಸೋ ಇನ್ನೊಂದು ಕೆಲಸ ಅಲ್ಲ, ಬದಲಿಗೆ ಉಳಿದ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮಾಡೋಕೆ ಬೇಕಾದ ಶಕ್ತಿಯನ್ನ ತುಂಬಿಕೊಳ್ಳೋ ಸಮಯ. ಆಗ ಯೋಗ ಪರಿಶ್ರಮ ಅಂತ ಅನ್ಸೋದಿಲ್ಲ, ಬದಲಿಗೆ ಆನಂದದಾಯಕ ಅನುಭವ ಆಗತ್ತೆ. ಅಂದ್ರೆ ದಿನದ ಆರಂಭದಲ್ಲಿ ನಮ್ಮ ಮಾನಸಿಕ ಬ್ಯಾಟರಿಯನ್ನ ಚಾರ್ಜ್ ಮಾಡ್ಕೊಂಡಾಗೆ. ನಿಖರವಾಗಿ. ಇದರಿಂದ ದಿನದ ಸವಾಲುಗಳನ್ನ ಎದುರಿಸೋಕೆ ಸುಲಭವಾಗುತ್ತೆ. ಈಗ 3ನೇ ಸಾಧನ, ಸ್ಲೋಗನ್ ಕಡೆಗೆ ಬರೋಣ. ಇದು ದಿನದ ಮಧ್ಯದಲ್ಲಿ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಇಡೋಕೆ ಸಹಾಯ ಮಾಡೋ ಒಂದು ಮಂತ್ರದ ಹಾಗೆ. ಹೌದು. ಇಂದಿನ ಸ್ಲೋಗನ್: ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತರಾಗುವವರೇ ಸದಾ ವಿಜಯಿಯಾಗಿರುತ್ತಾರೆ. ಇಲ್ಲಿ ಮತ್ತೆ ಅದೇ 2 ಅಂಶಗಳು ಬಂದ್ವು, ನೆನಪು ಮತ್ತು ಸೇವೆ. ಹೌದು, ಆದ್ರೆ ಇಲ್ಲಿ ಇವೆರಡರ ಸಮತೋಲನದ ಮೇಲೆ ಒತ್ತು ನೀಡಲಾಗಿದೆ. ವಿಜಯ ಯಾದಲು ಒಂದು ಹಕ್ಕಿಗೆ 2 ರೆಕ್ಕೆಗಳು ಹೇಗೆ ಬೇಕೋ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸು ಗಳಿಸಲು ಯಾದ್ ಮತ್ತು ಸೇವೆ ಅನ್ನೋ 2 ರೆಕ್ಕೆಗಳು ಬೇಕು. ಒಂದಿದ್ರೆ ಸಾಕಾಗೋದಿಲ್ವಾ? ಉದಾಹರಣೆಗೆ, ಒಬ್ರು ಕೇವಲ ಯೋಗಾಭ್ಯಾಸ ಮಾಡ್ತಾ ನೆನಪಿನಲ್ಲೇ ಇದ್ರೆ, ಅಥವಾ ಇನ್ನೊಬ್ರು ದಿನವಿಡೀ ಸೇವೆಯಲ್ಲೇ ಮಗ್ನರಾಗಿದ್ರೆ ಅವರು ಮಾಯಾಜೀತಾಗೋದಿಲ್ವಾ? ಆಗೋದು ಕಷ್ಟ. ಕೇವಲ ನೆನಪಿನಲ್ಲಿ ಏಕಾಂತದಲ್ಲಿ ಕುಳಿತ್ರೆ ನಮ್ಮ ಸಂಸ್ಕಾರಗಳ ಪರೀಕ್ಷೆಯೇ ಆಗೋದಿಲ್ಲ. ಆಗ ನಾನು ಬಹಳ ಯೋಗಿ ಎನ್ನೋ ಒಂದು ಸೂಕ್ಷ್ಮ ಅಹಂಕಾರ ಬರ್ಬೋದು. ಓ, ಸರಿ. ಮತ್ತೊಂದೆಡೆ ನೆನಪಿನ ಶಕ್ತಿಯಿಲ್ಲದೆ ಕೇವಲ ಸೇವೆಯಲ್ಲೇ ಮುಳುಗಿದ್ರೆ ಆ ಸೇವೆ ಲೌಕಿಕ ಆಗ್ಬಿಡುತ್ತೆ. ಹೆಸರು, ಕೀರ್ತಿ, ಹೊಗಳಿಕೆ ಇಂಥ ಅಪೇಕ್ಷೆಗಳು ಸೇರ್ಕೊಳ್ಬೋದು. ಆಗ ಮಾಯೆ ಅಂದ್ರೆ ನಕಾರಾತ್ಮಕತೆ ಸುಲಭವಾಗಿ ಪ್ರವೇಶ ಮಾಡುತ್ತೆ. ಅಂದ್ರೆ ನೆನಪು ನಮ್ಗೆ ಶಕ್ತಿ ಕೊಡುತ್ತೆ, ಸೇವೆ ಆ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಬಳಸೋ ಕಲಿಸುತ್ತೆ. ಹೌದು. ಮತ್ತು ಸೇವೆಯಲ್ಲಿ ಎದುರಾಗೋ ಸಂದರ್ಭಗಳು ನಮ್ಮ ನೆನಪಿನ ಸ್ಥಿತಿ ಎಷ್ಟು ಗಟ್ಟಿಯಾಗಿದೆ ಅಂತ ಪರೀಕ್ಷೆ ಮಾಡುತ್ತವೆ. ಇದೊಂದು ಅದ್ಭುತವಾದ ಸ್ವಯಂ ಪರೀಕ್ಷೆಯ ಚಕ್ರ. ಅತ್ಯಂತ ಸರಿಯಾಗಿ ಹೇಳಿದ್ರಿ. ದಿನದಲ್ಲಿ ನಮಗೆ ಕೋಪ, ಅಹಂಕಾರದಂಥ ಸವಾಲುಗಳು ಎದುರಾದಾಗ ಈ ಸ್ಲೋಗನ್ ತಕ್ಷಣ ನೆನಪಿಗೆ ಬರ್ಬೇಕು. 1 ನಿಮಿಷ, ನನ್ನ ನೆನಪಿನ ಸ್ಥಿತಿ ಹೇಗಿದೆ, ನನ್ನ ಸೇವೆಯ ಭಾವನೆ ನಿಸ್ವಾರ್ಥವಾಗಿದೆಯೇ ಅಂತ ನಮ್ಮನ್ನ ನಾವೇ ಕೇಳ್ಕೊಂಡ್ರೆ ತಕ್ಷಣ ಉತ್ತರ ಸಿಗುತ್ತೆ. ಮತ್ತು ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಬಹುದು. ಇದು ನಿಜಕ್ಕೂ ಒಂದು ಪ್ರಾಯೋಗಿಕ ಸಲಹೆ. ಸರಿ, ಈಗ ನಾವು ಈ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಗಹನವಾದ ಭಾಗಕ್ಕೆ ಬಂದಿದ್ದೇವೆ. ಅವ್ಯಕ್ತ ಇಶಾರೆ. ಹೌದು, ಅವ್ಯಕ್ತ ಇಶಾರೆ. ಇದು ನನಗೆ ಬಹಳ ಕುತೂಹಲ ಮೂಡಿಸಿದೆ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಇದರ ಮುಂದುವರೆದ ಭಾಗ ಹೀಗಿದೆ: ಸಂಘಟಿತ ರೂಪದಲ್ಲಿ ನೀವು ಬ್ರಹ್ಮಣ ಮಕ್ಕಳ ಪರಸ್ಪರದ ಸಂಪರ್ಕದ ಭಾಷೆ ಅವ್ಯಕ್ತ ಭಾಷೆಯಾಗಿರಬೇಕು. ಹೇಗೆ ಫರಿಸ್ತೆ ಅಥವಾ ಆತ್ಮರು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ. ಅವ್ಯಕ್ತ ಭಾಷೆ, ಇದು ಕೇಳೋಕೆ ಟೆಲಿಪತಿ ತರ ಇದೆಯಲ್ಲ, ಇದರ ನಿಜವಾದ ಅರ್ಥವೇನು? ಇದು ಮನಸ್ಸನ್ನ ಓದೋದಲ್ಲ, ಆದ್ರೆ ಅದಕ್ಕೆ ಹತ್ತಿರವಾದದ್ದು. ಇದನ್ನ ನಾವು ವೈಬ್ರೇಷನ್ ಅಥವಾ ವೃತ್ತಿಯ ಭಾಷೆ ಅಂತ ಹೇಳ್ಬಹುದು. ವೃತ್ತಿಯ ಭಾಷೆ. ಹೌದು. ಯೋಚನೆ ಮಾಡಿ, ನಾವು ಒಂದು ಕೋಣೆಗೆ ಕಾಲಿಟ್ಟಾಗ ಅಲ್ಲಿ ಯಾರೋ ಒಂದು ಮಾತನ್ನು ಆಡಿರಿದ್ರೂ ಅಲ್ಲಿನ ವಾತಾವರಣ ಉದ್ವಿಗ್ನವಾಡಿದ್ಯೋ ಅಥವಾ ಶಾಂತವಾಡಿದ್ಯೋ ಅಂತ ನಮ್ಗೆ ಗೊತ್ತಾಗತ್ತೆ. ಹೇಗೆ? ನಿಜ, ಅದು ಅನುಭವಕ್ಕೆ ಬರುತ್ತೆ. ಅದೇ ಅವ್ಯಕ್ತ ಭಾಷೆ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಶಬ್ದಗಳಿಲ್ಲದೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುತ್ತವೆ. ಇದು ನಿಜ. ನಮ್ಮ ವೃತ್ತಿ ಅಥವಾ ಮನಸ್ಥಿತಿ ಇನ್ನೊಬ್ಬರಿಗೆ ತಲುಪುತ್ತೆ. ಹಾಗಾದ್ರೆ ಈ ಅವ್ಯಕ್ತ ಭಾಷೆಯನ್ನ ಸಕಾರಾತ್ಮಕವಾಗಿ, ಆತ್ಮಿಕವಾಗಿ ಬಳಸೋದು ಹೇಗೆ? ಈ ಉನ್ನತ ಸ್ಥಿತಿಯನ್ನು ತಲುಪೋಕೆ ಬಾಬಾ ಏನಾದರೂ ಪ್ರಾಯೋಗಿಕ ವಿಧಾನವನ್ನ ತಿಳಿಸಿದ್ದಾರಾ? ಖಂಡಿತ ತಿಳಿಸಿದ್ದಾರೆ, ಮತ್ತು ಅದು ಆಶ್ಚರ್ಯಕರ ರೀತಿಯಲ್ಲಿ ಸರಳವಾಗಿದೆ. ಬಾಬಾ ಹೇಳ್ತಾರೆ, ಇದಕ್ಕಾಗಿ ಯಾರೋ ಹೇಳಿರುವ ತಪ್ಪನ್ನು ಸಂಕಲ್ಪದಲ್ಲಿಯೂ ಸ್ವೀಕಾರ ಮಾಡಬಾರದು ಮತ್ತು ಮಾಡಿಸಬಾರದು. ಇಷ್ಟೇ. ಅಂದ್ರೆ ಬೇರೆಯವರ ಬಗ್ಗೆ ಇರೋ ನಕಾರಾತ್ಮಕ ವಿಷಯಗಳನ್ನ ಅಥವಾ ಚಾಡಿಮಾತುಗಳನ್ನ ಕೇಳೋದಿಲ್ಲ, ಆ ಬಗ್ಗೆ ಯೋಚಿಸೋದಿಲ್ಲ ಮತ್ತು ಅದನ್ನ ಬೇರೆಯವರಿಗೆ ಹರಡೋದಿಲ್ಲ. ಇದನಾ? ಹೌದು, ಅಷ್ಟೇ. ನಾವು ಯಾವಾಗ ಇನ್ನೊಬ್ಬರ ದೌರ್ಬಲ್ಯದ ಬಗ್ಗೆ ಯೋಚಿಸ್ತೀವೋ ಆ ಕ್ಷಣ ನಮ್ಮ ವೃತ್ತಿ ನಕಾರಾತ್ಮಕ ಆಗುತ್ತೆ, ನಮ್ಮ ಅವ್ಯಕ್ತ ಭಾಷೆ ಕಲುಷಿತಗೊಳ್ಳುತ್ತೆ.
ಇದಕ್ಕೆ ಬದಲಾಗಿ ನಾವು ಪ್ರತಿಯೊಬ್ಬರಲ್ಲೂ ಇರುವ ವಿಶೇಷತೆಗಳನ್ನ ಮಾತ್ರ ನೋಡಕ್ ಶುರು ಮಾಡಿದ್ರೆ ನಮ್ಮ ವೃತ್ತಿ ಶುದ್ಧವಾಗುತ್ತೆ. ಆಗ ನಮ್ಮ ದೃಷ್ಟಿ ಮತ್ತು ವೃತ್ತಿಯಿಂದಲೇ ಇನ್ನೊಬ್ಬರಿಗೆ ಶಕ್ತಿ, ಪ್ರೀತಿ ಮತ್ತು ಗೌರವ ಸಿಗುತ್ತೆ. ಇದು ಸಂಬಂಧಗಳಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಬಹುದು. ನಾವು ಒಂದು ಗುಂಪಿನಲ್ಲಿ, ಕುಟುಂಬದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಈ ಒಂದು ನಿಯಮವನ್ನ ಪಾಲಿಸಿದ್ರೆ ಅಲ್ಲಿನ ವಾತಾವರಣವೇ ಬದಲಾಗಿ ಬಿಡುತ್ತೆ. ಖಂಡಿತ. ಆಗ್ಲೇ ಏಕಮತ ಸಹಜವಾಗಿ ಸ್ಥಾಪನೆ ಆಗುತ್ತೆ. ಆ ಏಕತೆ ಇದ್ದಾಗ ಜಗತ್ತು ನಮ್ಮಲ್ಲಿ ಆ ದೈವೀ ಪರಿವಾರವನ್ನ ನೋಡುತ್ತೆ. ಬಾಬಾ ಹೇಳೋ ಹಾಗೆ ಆ ಏಕತೆಯೇ ತಂದೆಯ ಪ್ರತ್ಯಕ್ಷತೆಗೆ ಕಾರಣ ಆಗುತ್ತೆ. ಓ, ನಮ್ಮ ನಡುವಿನ ಪ್ರೀತಿ ಮತ್ತು ಶುದ್ಧ ಭಾವನೆಯೇ ದೇವರ ಅಸ್ತಿತ್ವಕ್ಕೆ ಸಾಕ್ಷಿಯಾಗುತ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.